ಸ್ನೇಹಿತರೆ ನಮಸ್ಕಾರ. ಶ್ರೀಗಂಧ ಸೌರಭಗೆ ನಿಮಗೆ ಆತ್ಮೀಯ ಸ್ವಾಗತ. 3 ದಶಕಗಳ ಹಿಂದಿನ ಮಾತು. ಭಾರತದ ಕ್ರಿಕೆಟರ್ಗಳ ತಂಡ 1996ರ ಡಿಸೆಂಬರ್ನಲ್ಲಿ ಪಂದ್ಯಗಳನ್ನಾಡಲು ದಕ್ಷಿಣ ಆಫ್ರಿಕಾಗೆ ಪ್ರಯಾಣ ಬೆಳೆಸಿತು. ಆ ತಂಡದಲ್ಲಿದ್ದ ಕರ್ನಾಟಕದ ಕ್ರಿಕೆಟರ್ಗಳ ಒಟ್ಟು ಸಂಖ್ಯೆ ಬರೋಬ್ಬರಿ 8 ಮಂದಿ. ಅವರು ಯಾರ್ಯಾರೆಂದರೆ ಅನಿಲ್ ಕುಂಬ್ಳೆ, ಜಾವಗಲ್ ಶ್ರೀನಾಥ್, ರಾಹುಲ್ ದ್ರಾವಿಡ್, ಸುನಿಲ್ ಜೋಶಿ, ವೆಂಕಟೇಶ್ ಪ್ರಸಾದ್, ದೊಡ್ಡ ಗಣೇಶ್, ಡೇವಿಡ್ ಜಾನ್ಸನ್ ಮತ್ತು ಸಲೀಲ್ ಅಂಕೋಲಾ. ದಕ್ಷಿಣ ಆಫ್ರಿಕಾ ಪ್ರವಾಸಕ್ಕೆ ಆಯ್ಕೆಯಾದ ಕರ್ನಾಟಕದ ಈ 8 ಕ್ರಿಕೆಟರ್ಗಳಲ್ಲಿ ಈ 6 ಕರ್ನಾಟಕದ ಕ್ರಿಕೆಟರ್ಗಳು ಏಕದಿನ ಪಂದ್ಯಗಳನ್ನಾಡಿದರು. ಹಾಗೆಯೇ ಈ 6 ಕರ್ನಾಟಕದ ಕ್ರಿಕೆಟರ್ಗಳು ಟೆಸ್ಟ್ ಪಂದ್ಯಗಳನ್ನಾಡಿದರು. ಭಾರತ ತಂಡ ದಕ್ಷಿಣ ಆಫ್ರಿಕಾ ಪ್ರವಾಸ ಕೈಗೊಳ್ಳುವ ಮೊದಲು ಭಾರತದಲ್ಲಿ ಟೈಟಾನ್ ಕಪ್ನ ತ್ರಿಕೋನ ಸರಣಿ ಪಂದ್ಯಗಳನ್ನಾಡಿತು. ಈ ಪಂದ್ಯಾವಳಿಯಲ್ಲಿ ಭಾರತ, ಆಸ್ಟ್ರೇಲಿಯಾ ಹಾಗೂ ದಕ್ಷಿಣ ಆಫ್ರಿಕಾ ತಂಡಗಳು ಭಾಗವಹಿಸಿದ್ದವು. ಈ ಸರಣಿಗೆ ಆಯ್ಕೆಯಾದ ಭಾರತ ತಂಡದಲ್ಲಿ 7 ಮಂದಿ ಕರ್ನಾಟಕದ ಕ್ರಿಕೆಟರ್ಗಳಿದ್ದರು. ತಂಡದಲ್ಲಿದ್ದ ಕರ್ನಾಟಕದ ಆ 7 ಆಟಗಾರರು ಯಾರ್ಯಾರೆಂದರೆ ಅನಿಲ್ ಕುಂಬ್ಳೆ, ರಾಹುಲ್ ದ್ರಾವಿಡ್, ಜಾವಗಲ್ ಶ್ರೀನಾಥ್, ವೆಂಕಟೇಶ್ ಪ್ರಸಾದ್, ಸುನಿಲ್ ಜೋಶಿ, ಸುಜಿತ್ ಸೋಮಸುಂದರ್ ಹಾಗೂ ಸಲೀಲ್ ಅಂಕೋಲಾ. ಹಾಗೆಯೇ ಆ ದಿನಗಳಲ್ಲಿ ಭಾರತ ತಂಡದಲ್ಲಿ ಕರ್ನಾಟಕದ 5 ಅಥವಾ 6 ಕ್ರಿಕೆಟರ್ಗಳು ಆಟವಾಡುವುದು ಸರ್ವೇ ಸಾಮಾನ್ಯವಾದ ವಿಚಾರವಾಗಿತ್ತು. ಕಾಕತಾಳೀಯವೆಂದರೆ 1996ರಲ್ಲಿ ದೇವೇಗೌಡರು ಭಾರತದ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದ್ದರು. ಅದೇ ಸಮಯದಲ್ಲಿ ಕರ್ನಾಟಕದವರೇ ಆದ ಗುಂಡಪ್ಪ ವಿಶ್ವನಾಥ್ ಅವರು ಭಾರತದ ಕ್ರಿಕೆಟ್ ಆಟಗಾರರ ಆಯ್ಕೆ ಸಮಿತಿಯ ಅಧ್ಯಕ್ಷರಾಗಿದ್ದರು. ಹೀಗಿರುವ ಸಮಯದಲ್ಲೇ ಕರ್ನಾಟಕದ ಆಟಗಾರರೇ ಹೆಚ್ಚಾಗಿ ಭಾರತ ತಂಡದಲ್ಲಿ ಇದ್ದುದರಿಂದ ಭಾರತದ ತಂಡವನ್ನು PM11 ಎಂದು ತಮಾಷೆಯಾಗಿ ಕರೆಯುತ್ತಿದ್ದರಂತೆ. ಆದರೆ ದೇವೇಗೌಡರು ಪ್ರಧಾನಿಯಾಗುವುದಕ್ಕೂ ಮೊದಲೇ ಭಾರತ ತಂಡದಲ್ಲಿ ಕರ್ನಾಟಕದ ಪ್ರತಿಭಾವಂತ ಸ್ಟಾರ್ ಆಟಗಾರರು ಆಟವಾಡುತ್ತಿದ್ದರು. ತಂಡ ಗೆಲ್ಲಲು ಇವರು ಆಟವಾಡುವುದು ಅನಿವಾರ್ಯ ಎಂಬಂತಹ ಪ್ರತಿಭೆಗಳು ಆದಾಗಲೇ ತಂಡದಲ್ಲಿದ್ದರು. 90ರ ದಶಕದ ಭಾರತ ತಂಡದಲ್ಲಿನ ಕರ್ನಾಟಕದ ಆಟಗಾರರ ವಿಚಾರವಾಗಿ ಪ್ರಸ್ತಾಪ ಮಾಡುವಾಗ ಬೆಂಗಳೂರಿನಲ್ಲಿ ನಡೆದ ಟೈಟಾನ್ ಕಪ್ ತ್ರಿಕೋನ ಸರಣಿ ಪಂದ್ಯಾವಳಿಯಲ್ಲಿ ಭಾರತ ತಂಡದ ಎಲ್ಲಾ ಪ್ರಮುಖ ಬ್ಯಾಟರ್ಗಳು ಔಟ್ ಆಗಿರುವಾಗ ಮಹತ್ವದ ಪಂದ್ಯವನ್ನು ಕರ್ನಾಟಕದ 2 ಬೌಲರ್ಗಳು ಅತ್ಯುತ್ತಮ ಬ್ಯಾಟಿಂಗ್ ಮಾಡಿ ಪಂದ್ಯವನ್ನು ಗೆಲ್ಲಿಸಿಕೊಟ್ಟಿದ್ದನ್ನು ನಾವಿಲ್ಲಿ ನೆನೆಯಲೇಬೇಕು. 1996ರ ಡಿಸೆಂಬರ್ನಲ್ಲಿ ಭಾರತದ ತಂಡವು ದಕ್ಷಿಣ ಆಫ್ರಿಕಾಗೆ ಪ್ರವಾಸ ಹೋಗುವುದಕ್ಕೆ ಮೊದಲು ದಕ್ಷಿಣ ಆಫ್ರಿಕಾ ತಂಡ ಅದೇ ವರ್ಷ ಅಕ್ಟೋಬರ್ನಲ್ಲಿ ಭಾರತದಲ್ಲಿಯೇ ಟೈಟಾನ್ ಕಪ್ ತ್ರಿಕೋನ ಸರಣಿ ಪಂದ್ಯಗಳನ್ನಾಡಿತು. ಈ ಟೂರ್ನಮೆಂಟ್ನಲ್ಲಿ ಭಾರತ, ಆಸ್ಟ್ರೇಲಿಯಾ ಹಾಗೂ ದಕ್ಷಿಣ ಆಫ್ರಿಕಾ ತಂಡಗಳು ಭಾಗವಹಿಸಿದ್ದವು. ಈ ಟೂರ್ನಮೆಂಟ್ನ 3ನೇ ಪಂದ್ಯವು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಿಗದಿಯಾಗಿತ್ತು. ಆ ದಿನ ಮೊದಲು ಬ್ಯಾಟಿಂಗ್ ಮಾಡಿದ ಆಸ್ಟ್ರೇಲಿಯಾ ತಂಡವು 215 ರನ್ಗಳನ್ನು ಗಳಿಸಿ ಭಾರತದ ತಂಡವು ಗೆಲ್ಲಲು 216 ರನ್ಗಳ ಗುರಿ ನೀಡಿತು. ಆಸ್ಟ್ರೇಲಿಯಾದ ಬೌಲರ್ಗಳ ಮಾರಕ ಬೌಲಿಂಗ್ ದಾಳಿಗೆ ಭಾರತದ ತಂಡ 164 ರನ್ಗಳಿಗೆ 8 ವಿಕೆಟ್ ಕಳೆದುಕೊಂಡಿತು. ಸಚಿನ್ ತೆಂಡೂಲ್ಕರ್ ಔಟಾದ ನಂತರ ಭಾರತದ ಸೋಲು ಖಚಿತ ಎಂದು ನಿರ್ಧರಿಸಿದ ಕೆಲವು ಪ್ರೇಕ್ಷಕರು ಸ್ಟೇಡಿಯಂನಿಂದ ಹೊರನಡೆದರು. ಭಾರತದ ತಂಡ ಪಂದ್ಯ ಗೆಲ್ಲಲು 8 ಓವರ್ನಲ್ಲಿ 52 ರನ್ಗಳ ಅವಶ್ಯಕತೆ ಇತ್ತು. 8ನೇ ವಿಕೆಟ್ ಆಗಿ ಸಚಿನ್ ತೆಂಡೂಲ್ಕರ್ ಔಟ್ ಆದ ನಂತರ ಜಾವಗಲ್ ಶ್ರೀನಾಥ್ ಕ್ರೀಸ್ನಲ್ಲಿದ್ದರು. ಅವರಿಗೆ ಜತೆಯಾದದ್ದು ಅನಿಲ್ ಕುಂಬ್ಳೆ. ಈಗ ಕ್ರೀಸ್ನಲ್ಲಿರುವ 2 ಬ್ಯಾಟರ್ಗಳು ಕರ್ನಾಟಕದವರೇ. ಪಂದ್ಯ ನಡೆಯುತ್ತಿರುವುದು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ. ದಿಟ್ಟತನದ ಬ್ಯಾಟಿಂಗ್ ಮಾಡಿದ ಈ 2 ಬೌಲರ್ಗಳು 7 ಬಾಲ್ಗಳು ಬಾಕಿ ಇರುವಂತೆ ಪಂದ್ಯವನ್ನು ಗೆಲ್ಲಿಸಿಕೊಟ್ಟರು. ಗ್ಯಾಲರಿಯಲ್ಲಿದ್ದ ಇಂಡಿಯನ್ ಕ್ರಿಕೆಟ್ ಫ್ಯಾನ್ಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿತು. ಪಂದ್ಯ ವೀಕ್ಷಿಸಲು ಬಂದಿದ್ದ ಅನಿಲ್ ಕುಂಬ್ಳೆಯವರ ತಾಯಿಯು ಈ ಸಂತಸದ ಕ್ಷಣಕ್ಕೆ ಸಾಕ್ಷಿಯಾದರು. ಇದುವರೆಗೆ ಭಾರತದ ತಂಡ ಕಾಡಿದ ಕರ್ನಾಟಕದ ಕ್ರಿಕೆಟ್ ಪ್ರತಿಭೆಗಳೆಂದರೆ 80ರ ದಶಕದಲ್ಲಿ ಗುಂಡಪ್ಪ ವಿಶ್ವನಾಥ್ ಹಾಗೂ ಬ್ರಿಜೇಶ್ ಪಟೇಲ್ ಅವರು ಭಾರತದ ತಂಡದಲ್ಲಿ ಆಡುತ್ತಿದ್ದರು. 1983ರ ವಿಶ್ವಕಪ್ ಗೆದ್ದ ಭಾರತದ ತಂಡದಲ್ಲಿ ಕರ್ನಾಟಕದವರೇ ಆದ ಸೈಯದ್ ಕಿರ್ಮಾನಿ ಹಾಗೂ ರೋಜರ್ ಬಿನ್ನಿಯವರು ಆಟವಾಡಿದ್ದರು. 90ರ ದಶಕದಲ್ಲಂತೂ ಭಾರತ ತಂಡದಲ್ಲಿ ಕರ್ನಾಟಕದ 5 ಅಥವಾ 6 ಕ್ರಿಕೆಟರ್ಗಳು ಇರುವುದು ಸರ್ವೇ ಸಾಮಾನ್ಯವಾಗಿತ್ತು. 90ರ ದಶಕದ ನಂತರ ಭಾರತದ ಪರ ಕ್ರಿಕೆಟ್ ಆಟವಾಡಿದ ಕರ್ನಾಟಕದ ಪ್ರಮುಖ ಕ್ರಿಕೆಟರ್ಗಳೆಂದರೆ ವೇಗದ ಬೌಲರ್ ಜಾವಗಲ್ ಶ್ರೀನಾಥ್. ಇವರನ್ನು ಮೈಸೂರು ಎಕ್ಸ್‌ಪ್ರೆಸ್ ಎಂದೇ ಕರೆಯುತ್ತಿದ್ದರು. ಕಪಿಲ್ ದೇವ್ ನಂತರ ಭಾರತ ತಂಡದ ಪ್ರಮುಖ ವೇಗದ ಬೌಲರ್ ಆಗಿದ್ದರು. ಪ್ರಸ್ತುತ ಇವರು ICCಯಲ್ಲಿ ಮ್ಯಾಚ್ ರೆಫರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅನಿಲ್ ಕುಂಬ್ಳೆಯವರು ಭಾರತದ ಪರ ಅತಿ ಹೆಚ್ಚು ವಿಕೆಟ್ ಪಡೆದ ಬೌಲರ್ ಆಗಿದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 4ನೇ ಸ್ಥಾನದಲ್ಲಿದ್ದಾರೆ. ಇವರು ತಮ್ಮ ಸ್ಪಿನ್ ಶೈಲಿಯ ಬೌಲಿಂಗ್ ಇಂದ ಟೆಸ್ಟ್ನಲ್ಲಿ 619 ಹಾಗೂ ಒನ್ಡೇಯಲ್ಲಿ 337 ವಿಕೆಟ್ಗಳನ್ನು ಪಡೆದಿದ್ದು ಒಟ್ಟು 957 ವಿಕೆಟ್ಗಳನ್ನು ಪಡೆದಿದ್ದಾರೆ. ಪಾಕಿಸ್ತಾನ ವಿರುದ್ಧದ ಟೆಸ್ಟ್ ಪಂದ್ಯವೊಂದರಲ್ಲಿ
ಒಂದು ಇನ್ನಿಂಗ್ಸ್ನ ಎಲ್ಲ 10 ವಿಕೆಟ್ಗಳನ್ನು ಪಡೆದ ದಾಖಲೆ ಇವರ ಹೆಸರಿನಲ್ಲಿದೆ. ಮತ್ತೊಬ್ಬ ಪ್ರಮುಖ ಆಟಗಾರ ರಾಹುಲ್ ದ್ರಾವಿಡ್ ಅವರು ತಮ್ಮ ತಾಳ್ಮೆಯ ಬ್ಯಾಟಿಂಗ್ ಶೈಲಿಯಿಂದ ಭಾರತ ತಂಡದ ಮಹಾನ್ ಗೋಡೆ ಎಂದೇ ಹೆಸರು ಪಡೆದವರು. ಎಲ್ಲ ವಿಧದ ಕ್ರಿಕೆಟ್ನಲ್ಲಿ ಸಾಕಷ್ಟು ಸಾಧನೆ ಮಾಡಿರುವ ಇವರು ಭಾರತದ ತಂಡದ ನಾಯಕನಾಗಿ, ಯಶಸ್ವಿ ಮುಖ್ಯ ಕೋಚ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಮಧ್ಯಮ ವೇಗದ ಬೌಲರ್ ವೆಂಕಟೇಶ್ ಪ್ರಸಾದ್, ಆಲ್ರೌಂಡರ್ ಸುನಿಲ್ ಜೋಶಿ ಹಾಗೂ ಸುಜಿತ್ ಸೋಮಸುಂದರ್ ಅವರು ಆಗಿನ ಕಾಲಕ್ಕೆ ಭಾರತದ ತಂಡದಲ್ಲಾಡಿದ ಕರ್ನಾಟಕದ ಪ್ರಮುಖ ಕ್ರಿಕೆಟ್ ಆಟಗಾರರು. ಇತ್ತೀಚಿನ ದಿನಗಳಲ್ಲಿ ಭಾರತದ ಕ್ರಿಕೆಟ್ ತಂಡದಲ್ಲಿ ಕರ್ನಾಟಕದ ಕ್ರಿಕೆಟರ್ಗಳು ಆಟವಾಡುವ ಸಂಖ್ಯೆ ತೀರಾ ವಿರಳವಾಗಿದೆ. ಸದ್ಯಕ್ಕೆ KL ರಾಹುಲ್ ಹಾಗೂ ಪ್ರಸಿದ್ಧ ಕೃಷ್ಣ ಅವರು ತಂಡದಲ್ಲಿ ಉತ್ತಮ ಸ್ಥಾನ ಪಡೆದಿದ್ದಾರೆ. ಮಾಯಾಂಕ್ ಅಗರ್ವಾಲ್ ಹಾಗೂ ದೇವದತ್ ಪಡಿಕ್ಕಲ್ ಅವರು ಆಗೊಮ್ಮೆ ಈಗೊಮ್ಮೆ ತಂಡದಲ್ಲಿ ಸ್ಥಾನ ಪಡೆಯುತ್ತಿರುತ್ತಾರೆ. ಮುಂದಿನ ದಿನಗಳಲ್ಲಿ ಕರ್ನಾಟಕದ ಹೆಚ್ಚು ಆಟಗಾರರು ತಂಡದಲ್ಲಿ ಸ್ಥಾನ ಪಡೆದು ಒಳ್ಳೆಯ ಸಾಧನೆ ಮಾಡಲಿ ಎಂದು ಆಶಿಸೋಣ. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ. ಹಾಗೆಯೇ ಮುಂದಿನ ವಿಡಿಯೋಗಳಿಗಾಗಿ ಈ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.